2017ರಲ್ಲಿ 2022 ಎಕರೆ ಅವಾರ್ಡ್ ಆಗಿದೆ, ಹಣ ಅವಾರ್ಡ್ ಆಗಿದೆ. ಭೂಸ್ವಾಧೀನ 80% ಲ್ಯಾಂಡ್ ಅಕ್ವಿಸಿಷನ್ ಅಂದ್ರೆ ಭೂಸ್ವಾಧೀನ ಅವಾರ್ಡೇ ಅಪ್ರೂವ್ ಆಗುವುದು. ಅದಕ್ಕೆ ಹಣ ಎಷ್ಟು ಅಂದ್ರೆ $1,200 ಕೋಟಿ. ತುಮಕೂರು ಜಿಲ್ಲೆ ಮಾತ್ರ ಹೇಳ್ತಾ ಇದ್ದೆ, ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ನಾವು ಬೇರೆ ಜಿಲ್ಲೆ ಹೊಟ್ಟೋದ್ರೆ ಮಿಕ್ಸ್ ಆಗೋಗ್ತೀವಿ. 1,200 ಎಕರೆ 1,200 ಕೋಟಿ ದುಡ್ಡು ಅವಾರ್ಡ್ ಅಮೌಂಟು ಅಲೋಕೇಟ್ ಆಗೋಗಿದೆ. ಅದರಲ್ಲಿ 448 ಕೋಟಿ ಹಂಚಿ ಆಗಿದೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ DC ಅವರ ಅಕೌಂಟ್ ಅಲ್ಲಿ 434 ಕೋಟಿ ರೂಪಾಯಿ ಇದೆ. 448 ಕೋಟಿ ಹಂಚಿದ್ದಾರೆ, ಇನ್ನು 434 ಕೋಟಿ ಅವರ ಅಕೌಂಟ್ ಅಲ್ಲಿ ದುಡ್ಡಿದೆ. ಯಾರ್ರಿ ಅವರು? ಅಲ್ಲ, ನಿಮ್ಮೊಂದು ಸ್ವಲ್ಪ ನೋಡ್ಕೊಳ್ಳಿ, ದುಡ್ಡು ಓಡಾಡ್ತಾರಲ್ಲ. ಇನ್ನು 397 ಕೋಟಿ ಸರ್ಕಾರಕ್ಕೆ ನಮಗೆ ಇಷ್ಟು ಹಣ ಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಆಮೇಲೆ ಕೆನಾಲ್ ಕೆಲಸಗಳಾಗಿರೋದು ಮೇನ್ ಕೆನಾಲ್ ಬಂದು 150 ಕಿಲೋಮೀಟರ್. ಐ ರಿಪೀಟ್, ದಿಸ್ ಈಸ್ ಓನ್ಲಿ ತುಮಕೂರು ಜಿಲ್ಲೆ. 150 ಕಿಲೋಮೀಟರ್ ಮೇನ್ ಕೆನಾಲ್ ತುಮಕೂರು ಭಾಗದಲ್ಲಿ. 102 ಕಿಲೋಮೀಟರ್ 102.37 ಕಂಪ್ಲೀಟ್ ಆಗಿದೆ. ಅಂದ್ರೆ 68% ಮೇನ್ ಕೆನಾಲ್ ಕೆಲಸ ಕಂಪ್ಲೀಟ್ ಆಗಿದೆ. ಬಂದೆ ಅಲ್ಲಲ್ಲೇ ಅದು ಕಂಟಿನ್ಯೂಟಿ ಇಲ್ಲ, ಅಲ್ಲಲ್ಲೇ ಮಾಡ್ಕೊಂಡು ಬಂದೆ. ಓಪನ್ ಕೆನಾಲು ಅಕ್ವಾಡಕ್ಟು ಪೈಪ್ ನಲ್ಲಿ ಬರೋದು ಇದೆಲ್ಲ ಲೆಕ್ಕಾಚಾರ. ಬಟ್ ಕೆನಾಲ್ ಇದು ಗ್ರಾವಿಟಿ ಕೆನಾಲ್ ಕಂಪ್ಲೀಟ್ ಆಗಿರೋದು ಇಷ್ಟು. ಫೀಡರ್ ಕೆನಾಲು 121.68 ಕಿಲೋಮೀಟರ್. 121 ಕಿಲೋಮೀಟರ್ ಪಾಯಿಂಟ್ ಬಿಟ್ಬಿಡ್ತೀನಪ್ಪ, ಸುಮ್ಮನೆ ಯಾಕೆ ಕನ್ಫ್ಯೂಷನ್. ಅದರಲ್ಲಿ 106 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಜುಲೈ 25ಕ್ಕೆ ಇದಿಷ್ಟು ಟೆಕ್ನಿಕಲಿ ಕಂಪ್ಲೀಟ್ ಆಗುತ್ತೆ. ಜುಲೈ 20-25ಕ್ಕೆ ಕೆನಾಲ್ ವರ್ಕ್ಸ್ ಎಲ್ಲ ಕಂಪ್ಲೀಟ್, ಟೆಕ್ನಿಕಲಿ ಕಂಪ್ಲೀಟ್ ಆಗುತ್ತೆ. 150 ಕಿಲೋಮೀಟರ್, 150 ಪ್ಲಸ್ 121 ಫೀಡರ್ದು ಸೇರಿಸ್ಕೊಂಡು ಇದರಲ್ಲಿ 63 ಎಕರೆ ಫಾರೆಸ್ಟ್ ಬರುತ್ತೆ. ಫಾರೆಸ್ಟ್ ತುಮಕೂರು ಜಿಲ್ಲೆನಲ್ಲಿ 63 ಎಕರೆ ಫಾರೆಸ್ಟ್ ಬರುತ್ತೆ. ಅದು ಗುಬ್ಬಿ ತಾಲೂಕಿನಲ್ಲಿ, ತುಮಕೂರು ತಾಲೂಕಿನಲ್ಲಿ ಫಾರೆಸ್ಟ್ ಏರಿಯಾ ಬರುತ್ತೆ.
ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ ಕರೆಸ್ಪಾಂಡೆನ್ಸ್ ಪ್ರೋಸೆಸ್ಗಳು ಅದೆಲ್ಲ ಆಗ್ತಾ ಇದೆ. ಅದು ಕ್ಲಿಯರ್ ಆಗುತ್ತೆ. ನಾಟ್ ಇಟ್ ಕ್ಲಿಯರ್ ಆಗುತ್ತೆ, ಅದ್ರಲ್ಲಿ ಏನಿಲ್ಲ ಪ್ರಾಬ್ಲಮ್.